ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ಬೀದರ್ ಜಿಲ್ಲೆಯದು ಒಂದು ಇನ್ಸಿಡೆಂಟ್ ನಡೆದಿರೋಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದು ಅಂಗನವಾಡಿ ಕಾರ್ಯಕರ್ತೆ ಎಲ್ಲ ಫುಡ್ನು ಕೂಡ ಮಾರಾಟ ಮಾಡ್ಕೋತಾ ಇದ್ರು, ಒಂದು ಆಟೋ ಮೂಲಕ ಸಾಗಣೆ ಮಾಡಿಕೊಂಡು. ಆ ವಿಡಿಯೋಗೆ ತುಂಬಾಷ್ಟು ಜನ ಕೇಳಿದ್ರಿ, ಅದು ಏನಾಯಿತು, ಏನಿಲ್ಲ, ನಮ್ಮ ಸರ್ಕಾರ ಏನಾದರೂ ಎಚ್ಚೆತ್ಕೊತಾ, ಅವ್ರನ್ನ ಕೆಲಸದಿಂದ ತೆಗಿಬೇಕು, ಅವ್ರನ್ನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆ ಆಗಿರುವಂತಹ ಒಂದು ಏನು ಫುಡ್ನ ಸಾಗಣೆ ಮಾರಾಟ ಮಾಡ್ಕೋತಾ ಇದ್ರು ಅಂಗನವಾಡಿ ಕಾರ್ಯಕರ್ತೆ, ಅವ್ರಿಗೂ ಕೂಡ ಪನಿಷ್ಮೆಂಟ್ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಖುದ್ದಾಗಿ ಆ ಒಂದು ಇನ್ಸಿಡೆಂಟ್ ಬಗ್ಗೆ ನಮ್ಮ ಸಚಿವೆ, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಾರೆ. ಏನಂತ ಹೇಳಿದ್ದಾರೆ ಖುದ್ದಾಗಿ ನೀವೇ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಬನ್ನಿ. ಸುಮಾರು 69,000-70,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಸ್ವಲ್ಪ ಲೆಂದಿ ಆಗುತ್ತೆ ಉತ್ತರ, ತಾವು ಕೇಳಬೇಕು. ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರದ, ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ. ಯಾಕಂತಂದರೆ ಬಡವರು ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕನ್ನೋದೇ ನಮ್ಮ ICDS ಪ್ರೋಗ್ರಾಮನ ಒಂದು ಮುಖ್ಯ ಉದ್ದೇಶ, ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಉದ್ದೇಶ. 70,000 ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಎಲ್ಲ ಕಡೆ ಒಳ್ಳೆಯದು ಹೋಗ್ತಾ ಇದೆ. ಕೆಲವೊಂದು ಕಡೆ ಈ ರೀತಿ ಆಗಿದೆ ಅಂತ ಯಾವಾಗ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ತಾವೆಲ್ಲರೂ ಮಾಧ್ಯಮದ ಮುಖಾಂತರ, ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ತೆಗೆದುಕೊಂಡು ಬಂದಿದ್ದರು. ಪ್ರತಿ ಬಾರಿ ಕೂಡ ನಾನು ಕ್ರಮ ತೆಗೆದುಕೊಂಡಿದ್ದೀನಿ. ನಾನು ಇಲಾಖೆವಾರು ನಾನು ಅದನ್ನು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿದ್ದೀನಿ. ತಪ್ಪಿತಸ್ಥರ ಮೇಲೆ ಲಾಟ್ 1-2 ಅಲ್ಲ 30, ಹುಬ್ಳಿದು ಒಂದು ಪ್ರಕರಣ ತಮಗಿನ್ನೂ ನೆನಪಿರ್ಬೋದು. ಲಾಟ್ ಆಗಿ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿದ್ವಿ. ಇನ್ನೂ ಕೂಡ ಅವರನ್ನು ನಾನು ವಾಪಸ್ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಏನು ಹೇಳೋಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ, ಬಾಣಂತಿಯರಿಗೆ, ಬಸುರಿ ಹೆಣ್ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು. ಇಂತಿಷ್ಟು ಯೂನಿಟ್ ಅಂತ ಮಾಡಿದ್ವಿ. ಮಗುಗೆ 8 ರೂಪಾಯಿ ಇರುತ್ತೆ. ಅದೇ ರೀತಿ ಬಸುರಿ ಮತ್ತು ಬಾಣಂತಿಯವ್ರಿಗೂ ಇಂತಿಷ್ಟು ರೂಪಾಯಿ ಅಂತ ಇರುತ್ತೆ ದಿನಕ್ಕೆ. ಅದ್ರ ಜೊತೆಯಲ್ಲಿ ಮೊಟ್ಟೆ ಮತ್ತು ಹಾಲು, ಇದು ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಆ 8 ರೂಪಾಯಿ ಏನಿದೆಯಲ್ಲ, ಆ 8 ರೂಪಾಯಿ ಅದರಲ್ಲಿ 4 ರೂಪಾಯಿ ಕೇಂದ್ರದಿಂದ, 4 ರೂಪಾಯಿ ರಾಜ್ಯದಿಂದ ಬರುತ್ತೆ. ಟೋಟಲ್ ಆಗಿ ನಮ್ಮ ಉದ್ದೇಶ ಇರೋದೇ ಪೌಷ್ಟಿಕಾಂಶ. ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀರಾ, ಈ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಕಾಳುಕಡಿಗಳು ಸರಬರಾಜು ಆಗ್ತಾ ಇದ್ದಾವೆ ಅಂತ. ನಾನು ಖಂಡಿತವಾಗ್ಲೂ ಇವತ್ತು ಅದನ್ನೇ ಮೇನ್ ಸಬ್ಜೆಕ್ಟ್, ಅದನ್ನೇ ಇಟ್ಕೊಂಡು ನಾನು ಬಂದಿದ್ದೀನಿ. ಪೌಷ್ಟಿಕ ಆಹಾರ ಅಂಗನವಾಡಿ ಟೀಚರ್ ಸಹಾಯಕರು ಮಾರಾಟಕ್ಕೆ ಯತ್ನ ಮಾಡ್ತಿದ್ದಾರೆ. ದಯಮಾಡಿ ಆ ರೀತಿ ತಮ್ಮ ಗಮನಕ್ಕೆ ಬಂದದ್ದಾದ್ರೆ ತಾವು ನನಗೆ ನೇರವಾಗಿ ನನ್ನ ಸಂಪರ್ಕ ಮಾಡಿ ಅಥವಾ ನನಗೆ ವಾಟ್ಸಪ್ ಸಂದೇಶ ಕಳಿಸಿದ್ರೆ ಸಾಕು. ನಾನು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತೇನೆ. ಯಾಕಂದ್ರೆ ನ್ಯಾಯವಾಗಿ ಯಾರ ಹಕ್ಕಿನಿಂದ ಯಾರಿಗೆ ಸೇರ್ಬೇಕಾಗಿದೆಯೋ ಅಂಥವ್ರಿಗೆ ಸೇರ್ಬೇಕನ್ನೋದೇ ಇಲಾಖೆ ಮುಖ್ಯ. ತಿಂಗಳಲ್ಲಿ 2 ಕಂತನ್ನ ಮೊಟ್ಟೆ ಕೊಡ್ತಾರೆ ಮೇಡಮ್. ಆ 2 ಕಂತಲ್ಲಿ ಸರಿಯಾಗಿ ಮೊಟ್ಟೆಗಳನ್ನು ವಿತರಣೆ ಒಂದು ಕಂತು ಉಳಿದನ್ನ ಮತ್ತೊಂದು ಕಂತಿಗೆ ಮಾಡೋದಿಲ್ಲ. ಈ ರೀತಿ ಕಳ್ಳಾಟ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಮೊಟ್ಟೆ ಸರಬರಾಜು ಆಯಾ ಅಂಗನವಾಡಿಗಳಿಗೆ ಕೊಟ್ಟಿದ್ದೀವಿ. ಆಯಾ ಅಂಗನವಾಡಿ ಟೀಚರ್ಗಳು, ಅವರ ಮಕ್ಕಳ ಪಾಲಕರು ಮತ್ತು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಮಿಟಿ ರಚನೆ ಮಾಡಿ. ಆದರೆ ಬೀದರ್ ಜಿಲ್ಲೆಯಲ್ಲಿ ನೀವು ಹೇಳಿದ್ರೆ ಏಜೆನ್ಸಿಗಳ ಮುಖಾಂತರ ಮೊಟ್ಟೆ ಸರಬರಾಜು ಆಗುತ್ತೆ.